ಅರ್ಥವನ್ನು ತಿಳಿಸಿಕೊಡಬೇಕೆಂದು ಸರಿ ಆಶಿಸುತ್ತೆ. ಅದರಿಂದ ಸೈತಾನನನ್ನು ಸುಲಭ ರೀತಿಯಲ್ಲಿ ನಾವು ಸೋಲಿಸುವುದಕ್ಕೆ ನಮಗೆ ಮಾರ್ಗದರ್ಶಕನಾಗುವಂತೆ ನೇಮಿಸಬೇಕೆಂದು ಸರಿ ಆಶಿಸುವಂತಾಗಿದ್ದೇವೆ ತಂದೆ. ಕೂಡಿ ಬಂದಿರುತ್ತ ಎಲ್ಲ ನಿನ್ನ ಮಕ್ಕಳನ್ನು ಸಹೋದರ ಸಹೋದರಿಯನ್ನು ಆಶ್ರಯಿಸಿ ಬಲಪಡಿಸು. ನಿನಗೆ ನಾವು ಮಾನತರ ಮಕ್ಕಳಾಗುವಂತೆ ಸಾಕ್ಷಿಗಳ ಮಕ್ಕಳು ನಿಲ್ಲುವುದಕ್ಕೆ ಬೇಕಾದ ಆತ್ಮೀಯ ವರದಾನ ತುಂಬಿಸುವ. ಈ ಬೋಧಕರನ್ನು ನಮ್ಮ ಎಂಬರಾಜರನ್ನು ಆಶ್ರಯಿಸಿ ಬಲಪಡಿಸು. ನಿತ್ಯ ಅವರನ್ನು ನಡೆಯುವ ಮಾಡುವಂತ ಈ ಸೇವೆಯಲ್ಲಿ ಪುನರುಚ್ಚೇತವನ್ನು ದಯಪಾಲಿಸಿಕೊಟ್ಟು ಅವನು ಬಲಪಡಿಸಿ ನಡೆಸಿ ಆರೋಗ್ಯದ ತುಂಬಬೇಕು. ನಮ್ಮ ಒಬ್ಬರನ್ನು ಆಶ್ರಯಿಸಬೇಕೆಂದು ಪ್ರಭುರಕ್ಷಕನು ಕಾರ್ಯಕರ್ತನು ಮಹಾ ಯಾಜಕನೂ ಆಗಿರುವ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಕೇಳುವಂತ ಸಮಯ. ಈ ಸಮಯದಲ್ಲಿ ಒಂದು ಅವಕಾಶವನ್ನ ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ಹಾಡ್ಲಿಕ್ಕಾಗುತ್ತೋ ಗೊತ್ತಿಲ್ಲ. ಒಂದ್ ವೇಳೆ ಅವರಿಗೆ ಸಾಧ್ಯವಾದರೆ ಒಂದು ವಿಶೇಷ ಗೀತೆಯನ್ನ ಹಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಇಲ್ಲವಾದರೆ ಯಾರಾದ್ರೂ ಹಾಡಬಹುದು. ಹಾಡ್ತೀರಾ? ಓಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ಬೆನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸುವೇ. ಬೆನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸುವೇ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದು ಸಾಕು ಅಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದು ಸಾಕು ಅಯ್ಯ. ನಿನ್ನ ಮಾತೊಂದು ಸಾಕು ಅಯ್ಯ. ಬೆನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸುವೇ. ಮನ ಮರಗಿ ಕರ ಚಾಚಿ ಅತಿಶಯ ಮಾಡುವವನೇ, ಮನ ಮರಗಿ ಕರ ಚಾಚಿ ಅತಿಶಯ ಮಾಡುವವನೇ, ಅಯ್ಯ ಅತಿಶಯ ಮಾಡುವವನೇ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸುವೇ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ, ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸುವೇ. ರೋಗವ ಶಿಲುಬೆಯಲ್ಲಿ ನೀವತ್ತು ತೀರಿಸಿದೆ, ರೋಗವ
ಶಿಲುಬೆಯಲ್ಲಿ ನೀವತ್ತು ತೀರಿಸಿದೆ ಅಯ್ಯ, ನೀವತ್ತು ತೀರಿಸಿದೆ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾವನೇ, ಸುಖ ಕೊಡುವವನೇ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರ ಮುನೇಶ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪಾಠಕ್ಕೆ ನಾವು ಹೋಗೋಣ. ಈ ದಿನದ ಪಾಠವನ್ನ ಪ್ರಾರಂಭ ಮಾಡುವಾಗೆ ಒಂದು ಸಣ್ಣ ಪ್ರಾರ್ಥನೆಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಮೌನತನಾದ ಸ್ವಾಮಿ, ಮತ್ತೊಂದು ವಾರದ ಪಾಠವನ್ನ ಕಲಿಯಲು ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಸೇರಿ ಬರುವಂತೆ ಕೃಪೆಯನ್ನು ಅನುಗ್ರಹಿಸಕ್ಕಾಗಿ ಸ್ತೋತ್ರಪ್ಪ. ಪಾಠಗಳಲ್ಲಿ ನಿನ್ನ ಪರಿಶುದ್ಧವಾದಂತಹ ಭಾವನೆಗಳನ್ನ ತುಂಬಿದಿ ಸ್ವಾಮಿ. ಮಾನವರಾದ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವಶ್ಯವಿದೆ. ಭಾವನೆಗಳಲ್ಲಿ ಸಂಬಂಧವಿದೆ. ಸಂಬಂಧದಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧವಾದಂತ ನಡೆಸುವಿಕೆ ಇದೆ ಕರ್ತನೆ. ಅವುಗಳನ್ನ ಗ್ರಹಿಸಿಕೊಳ್ಳಲು, ತಿಳಿದುಕೊಳ್ಳಲು, ನಿನ್ನನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡು. ಇವತ್ತು ಮಟ್ಟಿಗೆ ಮಾತನಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ಈ ದಿನದ ಪಾಠವನ್ನ ನಾನು ನಡೆಸುವಂತವನಾಗಿದ್ದೇನೆ. ನಾಳೆಯಿಂದ ಬೇರೆ ಬೋಧಕರುಗಳು ಈ ಪಾಠಗಳಿಗೆ ಬರುವಂತವರಾಗಿದ್ದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಕಳೆದ ಈ ಒಂದು ತ್ರೈಮಾಸಿಕದಲ್ಲಿ ನಾವು ಅತ್ಯುನ್ನತವಾದಂತ ಒಂದು ದೇವರ ವಿಷಯವಾದಂತಹ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ, ಅನುಭವಿಸುವಲ್ಲಿ ಈ ಪಾಠಗಳು ನಮಗೆ ಹೆಚ್ಚಿನ ಒಂದು ಆತ್ಮಿಕವಾದಂತ ಚೈತನ್ಯವನ್ನ, ಬಲವನ್ನ ನೀಡಿ ದೇವರ ಒಂದು ಕೃಪಾ ಸನ್ನಿಧಾನಕ್ಕೆ ನಮ್ಮನ್ನ ಬಲವಾಗಿ ನಡೆಸುವಂತದ್ದಾಗಿದೆ ಎಂಬುದರಲ್ಲಿ ಯಾವ ಸಂದೇಹವಿಲ್ಲ. ಈ ಪಾಠಗಳನ್ನ ನಿಜವಾಗಲೂ ಓದುವಂತವರು, ಈ ಪಾಠಗಳನ್ನ ಕಲಿಯುವಂತವರು ಧನ್ಯರು ಎಂಬುದಾಗಿ ನಾವು ಹೇಳಬಹುದಾಗಿದೆ. ಯಾಕಂದ್ರೆ ಇಂಥ ಒಂದು ಸಂದರ್ಭ ಮಾನವನ ಜೀವಿತದಲ್ಲಿ ಒದಗಿ ಬರ್ತಕ್ಕಂಥದ್ದು ಬಹಳ ವಿರಳ. ದೇವರ ವಿಷಯದಲ್ಲಿ ಈ ಭೂಮಿ ಮೇಲೆ ಎಲ್ಲವನ್ನ ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಮನುಷ್ಯನು ತನ್ನ ಬಹುತೇಕ ಸಮಯವನ್ನ ಉಪಯೋಗಿಸ್ತಾನೆ. ಆದ್ರೆ ಸೃಷ್ಟಿಕರ್ತನ ಬಗ್ಗೆ, ಆತನ ವ್ಯಕ್ತಿತ್ವದ ಬಗ್ಗೆ, ಆತನಲ್ಲಿ ಇರುವಂತಹ ಶ್ರೇಷ್ಠವಾದಂತ ಭಾವನಾತ್ಮಕವಾದಂತ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಲ್ಲಿ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಆದ್ರೆ ಕೆಲವರಿಗೆ ಮಾತ್ರ ಇಂಥ ಅವಕಾಶಗಳು ಸಿಗ್ತವೆ. ಯಾರು ದೇವರನ್ನ ಪ್ರೀತಿಸ್ತಾರೆ, ದೇವರ ಬಗ್ಗೆ ತಿಳ್ಕೊಳ್ಳಬೇಕು ಅಂತಕ್ಕಂಥ ಹಂಬಲವಿರ್ತದೆ, ಯಾರಿಗೆ ದೇವರ ಆತ್ಮನು ಈ ರೀತಿಯಾದಂತ ಒಂದು ಆಸಕ್ತಿಯನ್ನ, ಪ್ರೇರಣೆಯನ್ನು ಕೊಟ್ಟು ಇಂಥ ಸಂದರ್ಭಗಳಲ್ಲಿ ದೇವರ ವಿಚಾರವಾಗಿ ತಿಳ್ಕೊಳ್ಳುವಂತ ಸ್ಥಳಕ್ಕೆ ನಡೆಸಿ, ಅಲ್ಲಿ ಹೆಚ್ಚಿನ ಜ್ಞಾನದಿಂದ ತುಂಬಿಸಿ, ದೇವರ ಮಹಿಮೆಯುಳ್ಳ ಉನ್ನತೋನ್ನತವಾದಂತ ಆತನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ತಾರೋ ಅವರಿಗೆ ದೇವರ ಒಂದು ಉಚಿತಾರ್ಥವಾದಂತ ಕೃಪೆ ಇದೆ ಎಂಬುದಾಗಿ ನಾನು ನಂಬುತ್ತೇನೆ. ಅದರಲ್ಲಿ ಈ ಕೂಟದಲ್ಲಿ ಭಾಗಿಗಳಾಗಿರ್ತಕ್ಕಂಥ ನಮಗೆ ವಿಶೇಷವಾಗಿ ಈ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. ನಮ್ಮ ಹಾಗೆ ಎಲ್ಲರಿಗೂ ಆಗಲಿ ಎಂಬುದು ನಮ್ಮ ಪ್ರಾರ್ಥನೆ ಆಗಿರಬೇಕೆಂಬುದಾಗಿ ಕೇಳ್ಕೊಳ್ಳಿ. ವಿಶೇಷವಾಗಿ ಈ ಪಾಠ ನಾವು ಕಲಿತಕ್ಕಂಥದ್ದು ದೇವರ ಪ್ರೀತಿ. ದೇವರ ಪ್ರೀತಿಯಲ್ಲಿರ್ತಕ್ಕಂಥ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈ ಅವಕಾಶದಲ್ಲಿ ನಾವು ಒಂದು ವೇಳೆ ಒಂದು ಸಣ್ಣ ಅಂಶವನ್ನ ಗಮನಿಸದೆ ಹೋದ್ರು, ತಿಳಿಯದೆ ಹೋದ್ರು, ಕೊಂಡ್ರು ಕೂಡ ಅದು ಒಂದು ದೊಡ್ಡ ನಷ್ಟವೇ ಆಗ್ತಕ್ಕಂಥದ್ದಾಗಿರುತ್ತೆ. ಆದುದರಿಂದ ಈ ಪಾಠಗಳ ಅತ್ಯಾಸಕ್ತಿಯಿಂದ ನಾವು ಮಾತ್ರ ಅಲ್ಲದೆ ಈ ಪಾಠಗಳ ನಮ್ಮ ಕುಟುಂಬದವರೆಲ್ಲರೂ ಕಲಿಯುವಂಥದ್ದು ಬಹಳ ಶ್ರೇಷ್ಠವಾಗಿದೆ ಎಂಬತಕ್ಕಂಥದ್ದು ನನ್ನ ಭಾವನೆ. ಯಾಕಂತಂದ್ರೆ ನಾವು ಈ ಭೂಮಿ ಮೇಲೆ ಒಂದು ಕುಟುಂಬವಾಗಿ ಜೀವಿಸ್ತಿದ್ದೇವೆ.
ಕುಟುಂಬದಲ್ಲಿ ಭಾವನಾತ್ಮಕವಾದಂತ ಅನೇಕ ಘಟನೆಗಳು ನಡೀತವೆ. ಒಂದು ಕುಟುಂಬವು ಭಾವನಾತ್ಮಕವಾಗಿ ಸಂಬಂಧದಲ್ಲಿ ಬೆಸೆದುಕೊಂಡಿರ್ತದೆ, ಒಂದುಗೂಡಿರ್ತದೆ. ಆದುದರಿಂದ ಭಾವನಾತ್ಮಕವಾದಂತ ತಂತಿಯ ಮೇಲೆ ಕುಟುಂಬವು ನಡಿಬೇಕಾಗ್ತದೆ. ಇದರಲ್ಲಿ ಸ್ವಲ್ಪ ಏರುಪೇರಾದ್ರೂ ಕೂಡ ಮನುಷ್ಯನು ಇಲ್ಲ ಪ್ರಪಾತಕ್ಕೆ ಬೀಳ್ತಾನೆ, ಇಲ್ಲವೇ ಉತ್ತಮವಾದಂತ ಉನ್ನತವಾದಂತ ನೆಲೆಗೆ ಆತನು ಸೇರ್ತಾನೆ, ಸಫಲವನ್ನ ಕಾಣ್ತಾನೆ. ಅದರಿಂದ ಕೈಯ ಜೀವಿತದಲ್ಲಿ ಈ ಭಾವನಾತ್ಮಕವಾದಂತ ದೇವರ ಒಡನಾಟವನ್ನ, ದೇವರ ಸಂಬಂಧವನ್ನ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತ ಸಂಗತಿಯಾಗಿದೆ. ಇದನ್ನ ಪವಿತ್ರಾತ್ಮ ದೇವರು ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತ ಈ ಭಾವನಾತ್ಮಕವಾದಂತ ಜೀವಿತದಲ್ಲಿ ಅನೇಕ ಕುಟುಂಬಗಳಲ್ಲಿ ನಡೆದು ಹೋಗುವಂತ ದುರ್ಘಟನೆಗಳನ್ನ, ಅದಕ್ಕೆ ಇರುವಂತ ಕಾರಣಗಳನ್ನ, ಸಂಭವಿಸಬೇಕಾದಂತ ಕಾರಣಗಳನ್ನ ಕ್ರೈಸ್ತ ಕುಟುಂಬಗಳು ಅರ್ಥ ಮಾಡಿಕೊಂಡಲ್ಲಿ ಮತ್ತು ಈ ಲೋಕಕ್ಕೆ ಕ್ರೈಸ್ತ ಕುಟುಂಬಗಳ ಮುಖಾಂತರವಾಗಿ ದೇವರು ತಿಳಿಸಬೇಕಾದ ಬೆಳಕನ್ನು, ಸತ್ಯವನ್ನು ತಿಳಿಸುವಲ್ಲಿ ನಾಶವಾಗುತ್ತಿರುವಂತ ಅಂಧಕಾರದಲ್ಲಿರ್ತಕ್ಕಂಥ ಲೋಕವನ್ನ ದೇವರ ಕೃಪಾ ಸನ್ನಿಧಾನಕ್ಕೆ ನಡೆಸಿ ದೇವರು ಉನ್ನತವಾದಂತ ಈ ಭಾವನಾತ್ಮಕವಾದಂತ ಜೀವಿತದ ಒಡನಾಟಕ್ಕೆ ತಂದು ಅವರು ವ್ಯಕ್ತಿಗತವಾಗಿ ತಮ್ಮನ್ನು ಅರ್ಥ ಮಾಡಿಕೊಳ್ಳುವಂತೆಯೂ, ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸಂಬಂಧಗಳನ್ನ ಅರ್ಥ ಮಾಡಿಕೊಳ್ಳುವಂತೆಯೂ, ಹಾಗೂ ಈ ಸಂಬಂಧದಲ್ಲಿ ದೇವರ ಪ್ರೀತಿಯನ್ನ ಕಂಡುಕೊಳ್ಳುವಂತೆಯೂ ನಮ್ಮನ್ನ ದೇವರು ಉಪಯೋಗಿಸುವಂತವನಾಗಿದ್ದಾನೆ ಮತ್ತು ನಾವು ಉಪಯೋಗಿಸಲ್ಪಡಬೇಕಾಗಿದೆ. ಅದಕ್ಕಾಗಿ ಈ ಪಾಠಗಳನ್ನ ನಾವು ಹೆಚ್ಚಾಗಿ ಆಸಕ್ತಿಯಿಂದ ಕಲಿಯಬೇಕಾಗಿದೆ. ನೋಡೋಣ, ಈ ಪಾಠದಲ್ಲಿ ಈ ವಾರದ ಪಾಠ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾನು ನಂಬುತ್ತೇನೆ. ಎಷ್ಟು ಮಟ್ಟಿಗೆ ನೀವು ಅದನ್ನ ಗಮನಕ್ಕೆ ತೆಗೆದುಕೊಳ್ತಾರೋ ನನಗೆ ಗೊತ್ತಿಲ್ಲ. ಅದರಿಂದ ನಾವು ಕುಟುಂಬ ಬಹಳ ಅತ್ಯಗತ್ಯವಾಗಿದೆ. ಇಲ್ಲಿ ಇವತ್ತಿನ ಪಾಠ 4ನೇ ಪಾಠ, ದೇವರ ಅನುಕಂಪ ಹಾಗೂ ಕೋಪ ಎಂಬುದಾಗಿ. ಇಲ್ಲಿ ಅನುಕಂಪ, ಕೋಪ ಎರಡು ಕೂಡ ಭಾವನೆಗಳಿವೆ. ಭಾವನೆಗಳನ್ನ ನಾವು ನೋಡುವಂತರಾಗಿದ್ದೇವೆ. ಭಾವನಾತ್ಮಕವಾಗಿ ಮನುಷ್ಯನ ಜೀವಿತದಲ್ಲಿ ಉದ್ಭವವಾಗುವಂತ ಒಂದು ಗುಣ, ಒಂದು ಸ್ವಭಾವ. ಅದರಲ್ಲಿ ದೇವರ ಬಗ್ಗೆ, ದೇವರ ವೈಯಕ್ತಿಕವಾದಂತ ಬದುಕಿನಲ್ಲಿ ನಾವು ಇಂಥ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಕಾಗಿದೆ. ಕ್ಷಮಿಸಿ. ಸೊ ನೋಡೋಣ ಇವತ್ತಿನ ಪಾಠ ಏನ್ ನಮಗೆ ತಿಳಿಸ್ತದೆ ಎಂಬುದಾಗಿ. ಸ್ವರ್ಣವಾಕ್ಯದಲ್ಲಿ ಯೆಶಾಯ 49ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ ಯೆಶಾಯನು ದೇವರ ಮಾತುಗಳನ್ನ ನೇರವಾಗಿ ನಮಗೆ ತಿಳಿಸ್ತಾನೆ. 49ನೇ ಅಧ್ಯಾಯ 15ನೇ ವಚನದಲ್ಲಿ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ಕುರಿತಾಗಿ ತಂದೆಯಾದ ದೇವರು ಯೆಶಾಯನ ಮುಖಾಂತರವಾಗಿ ಈ ಜಗತ್ತಿಗೆ ಒಂದು ಸತ್ಯವನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಸ್ವಾಭಾವಿಕವಾಗಿ ಹೆತ್ತ ಮಕ್ಕಳನ್ನ ತಂದೆ ತಾಯಿಗಳು ಯಾವತ್ತೂ ಕೂಡ ತೊರೆಯುವುದಿಲ್ಲ. ಅವರನ್ನ ಯಾವ ಕಾಲಕ್ಕೂ ಅವರು ತಮ್ಮಿಂದ ಆಗುವುದನ್ನ ಇಷ್ಟಪಡುವುದಿಲ್ಲ. ಮತ್ತು ತಮ್ಮ ಮಕ್ಕಳು ಕಷ್ಟಪಡುವುದನ್ನಾಗಲಿ, ದುಃಖ ಪಡುವುದನ್ನಾಗಲಿ, ಅಥವಾ ಇನ್ಯಾವುದೇ ರೀತಿಯಾದಂತ ಸಮಸ್ಯೆಗಳಿಗೆ, ಒತ್ತಡಗಳಿಗೆ ಸಿಕ್ಕಿ ಬಳಲುವುದನ್ನಾಗಲಿ ತಂದೆ ತಾಯಿಗಳು ಸಹಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಸಂಕಷ್ಟಕ್ಕೆ ಒಳಗಾಗಿದ್ದಾನೆ ಎಂಬುದಾಗಿ ಅಂದ್ಕೊಂಡ್ರೆ, ಒಳಗಾದ್ರೆ ಒಂದು ನೋವು, ಒಂದು ಸಂಕಟ, ಒಂದು ಸಮಸ್ಯೆ, ಸಣ್ಣ ಶರೀರದಲ್ಲಿ ಒಂದು ಮುಳ್ಳು ಮುರಿದರೂ ಕೂಡ ಅದು ಮಕ್ಕಳಿಗಿಂತ ತಾಯಿಗೆ ಹೆಚ್ಚು ನೋವನ್ನ ಕೊಡುವಂಥದ್ದಾಗಿರ್ತದೆ. ಮಕ್ಕಳು ಆ ನೋವನ್ನ ಮರ್ತು ಬಿಡ್ಬೋದು, ಆದ್ರೆ ತಾಯಿ ಆ ಮುಳ್ಳು ಆದಂತ ಸ್ಥಳದಲ್ಲಿ ಆಗಿರುವಂತ ನೋವಿನ ಬಗ್ಗೆ ಹೆಚ್ಚು ನೊಂದ್ಕೊಳ್ತಾಳೆ ಮತ್ತು ಕಾಳಜಿ ವಹಿಸ್ತಾಳೆ
ಮತ್ತು ಆ ಗಾಯ ವಾಸಿ ಆಗೋ ತನಕ ಆ ನೋವು ಆಕೆನ ಬಾಧಿಸ್ತದೆ. ಇದು ಭಾವನಾತ್ಮಕವಾದಂತ ಜೀವಿತ. ಇದು ಸಂಬಂಧದಲ್ಲಿರ್ತಕ್ಕಂಥ ಭಾವನಾತ್ಮಕವಾದಂತ ಒಂದು ಸತ್ಯ. ಇದನ್ನ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ತನ್ನ ಮತ್ತು ಲೋಕದಲ್ಲಿ ತಾನು ಸೃಷ್ಟಿಸಿರುವಂತ ಮಾನವರ ನಡುವೆ ಇರುವಂತ ಒಂದು ಭಾವನಾತ್ಮಕವಾದಂತ ಸಂಬಂಧವನ್ನ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. ಆ ದೇವರ ಈ ಭಾವನಾತ್ಮಕವಾದಂತ ಭಾವನೆಯನ್ನ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ದೇವರನ್ನ ನಮ್ಮನ್ನು ಸೃಷ್ಟಿಸಿದಂತ ತಂದೆಯನ್ನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಮತ್ತು ಆತನನ್ನ ನಾವು ಗೌರವಿಸ್ಲಿಕ್ಕೆ ಸಾಧ್ಯ, ಆತನ ಬಗ್ಗೆ ಹೆಮ್ಮೆ ಪಡ್ಲಿಕ್ಕೆ ಸಾಧ್ಯ, ಆತನ ಬಗ್ಗೆ ನಾವು ಬಹಳ ಗರ್ವದಿಂದ ನಮ್ಮ ದೇವರ ಬಗ್ಗೆ ನಾವು ಸಾಕ್ಷಿ ಕೊಡ್ಲಿಕ್ಕೆ ಸಾಧ್ಯ. ಸೊ ದೇವರ ಬಗ್ಗೆ ಮೆಚ್ಚುಗೆಯಾದಂತ ಒಂದು ಹೆಮ್ಮೆಯ ಜೀವಿತ ನಮ್ಮ ಜೀವಿತದಲ್ಲಿ ತುಂಬಿಕೊಳ್ಳಿಕ್ಕೆ ಸಾಧ್ಯ. ತಂದೆ ತಾಯಿಗಳ ಬಗ್ಗೆ ಮಕ್ಕಳು ಹೆಮ್ಮೆ ಪಡ್ತೀವಿ. ಯಾವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಪಟ್ಟಂತ ಶ್ರಮೆ, ಅನುಭವಿಸಿದಂತ ನೋವು, ದುಃಖ, ಸಂಕಟ ಇವುಗಳೆಲ್ಲದರ ಮಧ್ಯದಲ್ಲಿ ತಮ್ಮ ಮಕ್ಕಳ ಹಿತಕ್ಕಾಗಿ ಅವರು ಪಟ್ಟಂತ ಎಲ್ಲಾ ಶ್ರಮೆಯನ್ನ ಮರೆತು ಮಕ್ಕಳನ್ನ ಒಂದು ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸುವಾಗ ಆ ಮಕ್ಕಳು ಆ ಗುರಿಯನ್ನು ಮುಟ್ಟಿದಾಗ ಆ ಗುರಿಯನ್ನ ತಾವು ಮುಟ್ಟಲು ತಂದೆ ತಾಯಿಗಳು ಪಟ್ಟಂತ ಶ್ರಮೆ, ಹಿಂಸೆ ಅಥವಾ ನಿಂದೆ, ಅವಮಾನ, ಸಂಕಟ, ಬಡತನ ಇವೆಲ್ಲವುಗಳ ಕುರಿತಾಗಿ ಅವರು ಒಂದು ಸಾರಿ ಹಿಂದಕ್ಕೆ ಹೋಗಿ ಅದನ್ನ ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡ್ರೆ, ಅರ್ಥ ಮಾಡಿಕೊಳ್ಳುವಂತ ಜೀವಿತ ಮಕ್ಕಳಿಗೆ ಇದ್ರೆ, ಅರ್ಥ ಮಾಡಿಕೊಳ್ಳುವಂತ ಮನಸ್ಸು, ಒಂದು ಸಂದರ್ಭ ಅವರಿಗೆ ಒದಗಿಸಲ್ಪಟ್ರೆ, ಅದನ್ನ ಗ್ರಹಿಸಿಕೊಂಡ್ರೆ ಅಂತ ಮಕ್ಕಳು ತಮ್ಮ ಇಂಥ ಒಂದು ಸುಸ್ಥಿತಿಗೆ ತಂದಂತ ತಂದೆ ತಾಯಿಗಳ ಬಗ್ಗೆ ಹೆಮ್ಮೆ ಪಡ್ತಾರೆ, ಗೌರವಿಸ್ತಾರೆ ಮತ್ತು ಪ್ರೀತಿ ಮಾಡ್ತಾರೆ. ಇದೇ ಸಂಬಂಧ, ಇದೇ ಪ್ರೀತಿ, ಇದೇ ರೀತಿಯಾದಂತ ಒಂದು ಭಾವನೆ ತಾನು ಸೃಷ್ಟಿಸಿರುವಂತ ತನ್ನ ಮಕ್ಕಳಿಂದ ದೇವರು ಎದುರು ನೋಡುವಂತನಾಗಿ, ಅದನ್ನ ಹಿಂತಿರುಗಿ ಬಯಸುವಂತನಾಗಿದ್ದ. ಅದಕ್ಕಾಗಿಯೇ ದೇವರು ಈ ಲೋಕವನ್ನ ಸೃಷ್ಟಿ ಮಾಡು, ಮನುಷ್ಯರನ್ನ ಸೃಷ್ಟಿ ಮಾಡಿ, ತನ್ನ ಮಕ್ಕಳು ಯಾವತ್ತೂ ತನ್ನ ಬಗ್ಗೆ ಗರ್ವದಿಂದ ಅಂದ್ರೆ ಹೆಮ್ಮೆಯಿಂದ ಗೌರವಿಸ್ಬೇಕು, ಪ್ರೀತಿ ಮಾಡಬೇಕು. ಅದಕ್ಕಾಗಿಯೇ ದೇವರು ಈ ಭೂಮಿ ಮೇಲೆ ಮಾನವನಿಗೆ ಸಕಲ ಸಂಪತ್ತನ್ನ ಸೃಷ್ಟಿಯಲ್ಲಿ ತುಂಬಿಟ್ಟಿದ್ದಾನೆ, ಎಲ್ಲವನ್ನ ಉಚಿತವಾಗಿ ಕೊಟ್ಟಿದ್ದಾನೆ. ದೇವರ ಈ ಉಚಿತಾರ್ಥವಾದ ವರಗಳನ್ನ ಮನುಷ್ಯನು ಅರ್ಥ ಮಾಡಿಕೊಂಡು ಆತನ ಘನತೆಗೆ ತಕ್ಕ ಹಾಗೆ ಆತನನ್ನ ಪ್ರೀತಿಸುವಂತೆ, ಗೌರವಿಸುವಂತೆ, ಆತನನ್ನ ಆರಾಧಿಸುವಂತೆ ದೇವರು ಬಯಸುವಂತವನಾಗಿದ್ದಾನೆ. ಇದನ್ನ ಮಾನವನ ಜೀವಿತಕ್ಕೆ ಅರ್ಥ ಮಾಡಿಕೊಳ್ಳುವಂತ ಪ್ರಯಾಸವನ್ನ ದೇವರು ತನ್ನ ಸುವಾರ್ತೆಯ ಮುಖಾಂತರವಾಗಿ, ಸತ್ಯವೇದದ ಮುಖಾಂತರವಾಗಿ, ತನ್ನ ವಾಕ್ಯದ ಮುಖಾಂತರವಾಗಿ ಮನುಷ್ಯನ ಹೃದಯಕ್ಕೆ ಮುಟ್ಟುವಂತ ಪ್ರಯತ್ನವನ್ನ ಮಾಡುವಂತವನಾಗಿದ್ದಾನೆ. ಅದಕ್ಕೆ ತಾನೇ ಈ ಪಾಠಗಳನ್ನ ನಾವು ಕಲಿಬೇಕಾಗಿದೆ ಮತ್ತು ಕಲಿಯುವಂತವರಾಗಿದ್ದೇವೆ. ಯಾಕೆ ಇವತ್ತು ಈ ಪಾಠಗಳನ್ನ ಕಲಿತಕ್ಕಂಥದ್ದು ಬಹಳ ಬಹಳ ಅವಶ್ಯ ಅಂತ ಹೇಳುವಾಗ, ಇದು ಈ ಭೂಮಿ ಮೇಲೆ ನಮ್ಮ ಸಂಬಂಧಗಳನ್ನು ಕಾಪಾಡ್ಕೊಳ್ತದೆ ಮತ್ತು ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ನಮ್ಮ ನಡುವಿನ ಸಂಬಂಧವನ್ನು ಕಾಪಾಡ್ತಕ್ಕಂಥದ್ದಾಗಿರ್ತದೆ, ಬಲಪಡಿಸ್ತಕ್ಕಂಥದ್ದಾಗಿರ್ತದೆ ಮತ್ತು ಸುಭದ್ರಗೊಳಿಸುವಂಥದ್ದಾಗಿರ್ತದೆ. ಸೊ ಅದಕ್ಕಾಗಿ ಸ್ವಾಮಿ ಈ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವನ್ನ ಮರೆತಾಳೆ, ಅದು ಸುಲಭದ ಕೆಲಸ ಅಲ್ಲ. ಈ ಭೂಮಿ ಮೇಲೆ ಯಾರೇ ಆದ್ರೂ ಯಾವುದನ್ನಾದ್ರೂ ಕೂಡ ಒಂದ್ ವೇಳೆ ಮರ್ತು ಬಿಡ್ಬೋದು, ತಾತ್ಸಾರ ಮಾಡ್ಬೋದು. ಆದ್ರೆ ಹೆತ್ತ ತಾಯಿ ಮಾತ್ರ ಮಕ್ಕಳನ್ನ ಅಷ್ಟು ಸುಲಭವಾಗಿ ಕಡೆಗಣಿಸೋದು, ಮರ್ತು ಬಿಡೋದು, ತಿರಸ್ಕರಿಸ್ತಕ್ಕಂಥದ್ದು ಸುಲಭದ ಮಾತಲ್ಲ. ಅದನ್ನ ನಾವು ವ್ಯಕ್ತಿಗತವಾಗಿ ಈ ಭೂಮಿ ಮೇಲೆ
ಯಾವುದೇ ದೇಶದಲ್ಲಿ, ಯಾವುದೇ ಭಾಷೆಯಲ್ಲಿ, ಯಾವುದೇ ಧರ್ಮದಲ್ಲಿ, ಯಾವುದೇ ಜಾತಿಯಲ್ಲಿ, ಎಂತ ಆ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜೀವಿತದಲ್ಲಿ ಜೀವಿಸಿದ್ರು ಕೂಡ ಮನುಷ್ಯರಾಗಿ ಭಾವನೆಗಳನ್ನ, ಈ ಸತ್ಯವನ್ನ ನಾವು ನಿಜವಾಗಲೂ ಕೂಡ ಮನಸಾರೆ ನಾವು ಅನುಭವಿಸದವರಾಗಿರ್ತೇವೆ. ತಾಯಿಯ ಪ್ರೀತಿಯನ್ನ ಸರ್ವಸಾಮಾನ್ಯವಾಗಿ ಲೋಕದಲ್ಲಿ ಬಹಳ ವಿರಳ ಮಕ್ಕಳನ್ನ ತಿರಸ್ಕಾರ ಮಾಡ್ತಕ್ಕಂಥ ತಾಯಿಯಂದರು. ಮಕ್ಕಳಿಗಾಗಿ ಮಕ್ಕಳನ್ನ ಹಡಿಯುವಾಗಲೇ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಮಗುವಿಗೆ ಜನ್ಮ ಕೊಡ್ತಕ್ಕಂಥ ಒಂದು ಸಹೃದಯಿ ತಾಯಿ. ಅಂತ ವ್ಯಕ್ತಿತ್ವವನ್ನ ತಾಯಿಯ ಜೀವಿತದಲ್ಲಿ, ವೈಯಕ್ತಿಕವಾದ ಬದುಕಿನಲ್ಲಿ ದೇವರು ಇಟ್ಟುಬಿಟ್ಟಿದ್ದಾರೆ. ಅದಕ್ಕಾಗಿಯೇ ತಾಯಿ ಮಗನನ್ನ ಜನನದಲ್ಲಿಯೇ ತನ್ನ ಪ್ರಾಣವನ್ನ ಈಡುಕೊಡುವುದಕ್ಕೆ ತಯಾರಾಗಿ ಮಗನನ್ನ ಹಡಿಯುವಂತವಳು. ಮಗನನ್ನ ಹಡದ ಮೇಲೆ ಆತನನ್ನ ಬಿಟ್ಟುಕೊಡೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಇವತ್ತು ದುಷ್ಟತನ ಹೆಚ್ಚಾಗಿರೋದ್ರಿಂದ ಅಂತ ಪರಿಸ್ಥಿತಿ ಈ ಭೂಮಿ ಮೇಲೆ ಸೈತಾನ ತಂದಿದ್ದಾನೆ. ಹೆತ್ತ ಮಕ್ಕಳನ್ನು ಸಹ ತಂದೆ ತಾಯಿಗಳು ಕೊಲ್ತಾರೆ, ತಿರಸ್ಕರಿಸ್ತಾರೆ, ನಿಂದಿಸ್ತಾರೆ. ಅದಕ್ಕೆ ಬದಲಾಗಿ ಮಕ್ಕಳು ಸಹ ತಂದೆ ತಾಯಿಗಳನ್ನ ಅಷ್ಟೇ ದ್ವೇಷದಿಂದ ನಡೆಸ್ಕೊಳ್ತಕ್ಕಂಥವ್ರಾಗಿದ್ದಾರೆ. ಇದೊಂದು ಭಾಗ, ಇದು ಈ ಭೂಮಿ ಮೇಲೆ ತಾಯಿಯಲ್ಲಿ ಹುಟ್ಟುವಂತ ಪ್ರೀತಿಯಲ್ಲಿ, ಆಕೆಯ ಒಡಲಿರುವಂತ ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳೋದಲ್ಲದೆ ದೇವರ ಮಕ್ಕಳು ಇದನ್ನ ಅರ್ಥ ಮಾಡಿಕೊಂಡ ಮೇಲೆ ಅದಕ್ಕೆ ದೇವರನ್ನ ಎಷ್ಟರ ಮಟ್ಟಿಗೆ ಗೌರವಿಸ್ಬೇಕು, ದೇವರನ್ನ ಎಷ್ಟು ಪ್ರೀತಿ ಮಾಡಬೇಕು, ದೇವರಿಗಾಗಿ ಎಂತ ಪ್ರೀತಿಯನ್ನ ತೋರಿಸ್ಬೇಕು, ಎಷ್ಟನ್ನ ನಾವು ದೇವರನ್ನ ನಾವು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ, ಇದನ್ನ ನಾವು ಗ್ರಹಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಬದುಕುವ ಹಾಗೆ ಮತ್ತು ಬದುಕಿ ಆತನನ್ನ ಘನಪಡಿಸುವ ಹಾಗೆ ದೇವರು ತನ್ನ ಕೃಪೆಯ ತೆಕ್ಕೆಯ ಮರೆಗೆ ನಮ್ಮನ್ನ ತೆಗೆದುಕೊಳ್ಳಲು ಈ ಮಾತುಗಳನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ನಾವು ನೋಡ್ತೇವೆ, ಈ ಭಾವನಾತ್ಮಕವಾದಂತ ಸಂಗತಿ ಹೇಳುವಾಗ ದೇವರು ಆದಾಮನನ್ನ ಸೃಷ್ಟಿಸಿ ಆ ಮಣ್ಣಿನ ದೇಹಕ್ಕೆ ತನ್ನ ಉಸಿರನ್ನ ಊದುವಾಗಲೇ ಈ ಭಾವನೆಗಳು ಮಾನವನ ಶರೀರಕ್ಕೆ ತುಂಬಿಕೊಂಡವು. ಆತನು ಬದುಕುವ ಪ್ರಾಣಿ ಆದ ತಕ್ಷಣವೇ ಈ ಭಾವನಾತ್ಮಕವಾದಂತ ಜೀವಿತ ಮನುಷ್ಯನೊಳಗೆ ಪ್ರವೇಶವಾಯಿತು. ಆದುದರಿಂದಲೇ ಇವತ್ತು ಮನುಷ್ಯನು ಯಾವುದೇ ದಿಕ್ಕಿನಲ್ಲಿ ಹುಟ್ಟಲಿ, ಅವನಿಗೆ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳಾದಾಗ ತನ್ನಟಿಗೆ ತಾನೇ ಕಣ್ಣೀರು ಬಂದ್ಬಿಡ್ತದೆ. ಅನೇಕ ಸಾರಿ ನಾವು ಪರದೆ ಮೇಲೆ ಯಾವುದೋ ಒಂದು ದೃಶ್ಯವನ್ನ ನೋಡುವಾಗ ಇನ್ಯಾರೋ ಕಷ್ಟವನ್ನ ಅನುಭವಿಸ್ತಿರ್ತಕ್ಕಂಥದ್ದು, ಅಳೋದನ್ನ ನೋಡುವಾಗ ಎಷ್ಟೋ ಜನರು ಇಲ್ಲಿ ಕೂತ್ಕೊಂಡು ಅಳೋದನ್ನ ನಾನು ನೋಡಿದ್ದೀವಿ. ಇದು ಭಾವನಾತ್ಮಕವಾದಂತ ಒಂದು ಬಾಂಧವ್ಯ. ಅವ್ರು ಯಾರೋ, ಅದು ನಟನೆ ಇರಬಹುದು ಅಥವಾ ತವನೇ ಇರಬಹುದು. ಕೆಲವು ಸಾರಿ ಸುದ್ದಿ ಬರ್ತದೆ ನಮ್ಗೆ, ಅಲ್ಲಿ ಯಾರೋ ನಮ್ಮ ಸಂಬಂಧಿಕರು ಇದ್ದಿದ್ದಕ್ಕೆ ಏನು ಆಗಿದೆ, ಅವ್ರಿಗೆ ತೊಂದರೆ ಆಗಿದೆ, ಕಷ್ಟಪಡ್ತಿದ್ದಾರೆ, ಅವ್ರು ಅಡ್ಮಿಟ್ ಆಗಿದ್ದಾರೆ ಅಂತ ಕೇಳಿದ ತಕ್ಷಣ ಇಲ್ಲಿ ಕೂತ್ಕೊಂಡು ಅಳೋದು ಶುರು ಮಾಡ್ಬಿಡ್ತಾರೆ. ಅಯ್ಯೋ ಹೀಗಾಗ್ಬಿಡ್ತಲ್ಲ, ಮುಂದೆ ಗತಿ ಏನು, ಹಾಗೆ ಹೀಗೆ ಏನೇನೋ ಯೋಚನೆ ಮಾಡ್ಕೊಳ್ತೀವಿ. ಅದ್ರ ಬಗ್ಗೆ ನಾವು ದುಃಖ ವ್ಯಕ್ತಪಡಿಸ್ತೀವಿ. ತಾನೇ ನಮಗೆ ಗೊತ್ತಿಲ್ಲದೆ ಕಣ್ಣೀರು ಬಂದ್ಬಿಡ್ತದೆ. ಇದು ಭಾವನಾತ್ಮಕವಾದಂತ ಜೀವಿ. ಈ ಜೀವಿತವನ್ನ ದೇವರು ಬಲಿಯಾಗಿ ಸೃಷ್ಟಿಯಲ್ಲೇ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆದ್ರೆ ಈ ಭಾವನಾತ್ಮಕವಾದಂತ ವಿಷಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಮನುಷ್ಯನಿಗೆ ಅಪಾಯವಿದೆ. ಈಗ ಮನುಷ್ಯನು ಆ ಅಪಾಯದಲ್ಲಿ ನಿಂತಿದ್ದಾನೆ. ದೇವರ ಭಾವನಾತ್ಮಕವಾದಂತ ವಿಚಾರವನ್ನ ಮಾಡಿಕೊಳ್ಳುವಲ್ಲಿ ಮನುಷ್ಯನು ತಪ್ಪಿ ಹೋಗಿರುವುದರಿಂದ ಈ ಜಗತ್ತು ದೊಡ್ಡ ಅಪಾಯದಲ್ಲಿದೆ. ಆ ಅಪಾಯದಿಂದ ತಪ್ಪಿಸುವಂತ ಪ್ರಯತ್ನವನ್ನೇ ದೇವರು ತನ್ನ ಈ ಭಾವನಾತ್ಮಕವಾದಂತ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದರ ಮುಖಾಂತರವಾಗಿ ನಾವು ದೇವರನ್ನ ಅರ್ಥ ಮಾಡಿಕೊಂಡು ಆತನ ಭಾವನೆಗಳಿಗೆ ಸ್ಪಂದಿಸಿ ನಮಗೊದಗಿ ಬರುವಂತ ಮುಂದಿನ ಅಪಾಯದಿಂದ ತಪ್ಪಿಸಿಕೊಳ್ಳಲು ಮತ್ತು ದೇವರ ಪರಿಪೂರ್ಣವಾದ ಪ್ರೀತಿಯಲ್ಲಿ ನೆಲೆಗೊಂಡು ದೇವರ ಪರಿಶುದ್ಧವಾದಂತ
ಸುರಕ್ಷಿತವಾದಂತ ಆತನ ಸಾನ್ನಿಧ್ಯವನ್ನ ಸೇರಲು ಸ್ವಾಮಿ ತನ್ನ ಪರಿಶುದ್ಧವಾದಂತ ಗ್ರಂಥವಾದಂತ ಸತ್ಯವೇದದ ಮುಖಾಂತರವಾಗಿ 66 ಪುಸ್ತಕಗಳಲ್ಲಿ ತನ್ನ ಈ ಭಾವನಾತ್ಮಕವಾದಂತ ಸಾಂಕೇತಿಕವಾದಂತ ಪ್ರೀತಿಯನ್ನ ಪ್ರಚುರಪಡಿಸುತ್ತಾ ಅದನ್ನ ಓದುತ್ತಾ ಹೋದಾಗೆಲ್ಲ ದೇವರ ಮೇಲನ ಪ್ರೀತಿ ಹೆಚ್ಚುತ್ತಾ ಆತನ ಪರಿಶುದ್ಧವಾದಂತ ಪ್ರೀತಿಯ ಪರಿಪೂರ್ಣವಾದಂತ ಮಟ್ಟವನ್ನು ಮುಟ್ಟುವುದಕ್ಕೆ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಅದನ್ನೇ ತಾನು ಈ ಪಾಠಗಳಲ್ಲಿ ದೇವರು ನಮಗೆ ಕಲಿಸ್ಲಿಕ್ಕೆ ಇಷ್ಟಪಡುವಂತವನಾಗಿದ್ದಾನೆ. ಈ ತ್ರೈಮಾಸಿಕದ ಪಾಠ ಆ ಮಟ್ಟಕ್ಕೆ ನಮ್ಮನ್ನ ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆ. ಇಲ್ಲಿ ನಾವು ನೋಡ್ತೇವೆ ಉನ್ನತವಾದಂತ ಶ್ರೇಷ್ಠವಾದಂತ ಭಾವನಾತ್ಮಕವಾದಂತ ಜೀವಿತವನ್ನ ಮನುಷ್ಯನು ಹೇಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅದನ್ನ ಈ ಪಾಠದಲ್ಲಿ ಸ್ವಲ್ಪ ವಿವರಿಸ್ತಾರೆ. ಅದನ್ನ ನಾವು ಓದೋಣ. ಭಾವೋದ್ವೇಗವು ಮನುಷ್ಯರು ಭಾವಿಸುತ್ತಾರೆ. ಕೆಲವರು ಈ ಭಾವೋದ್ವೇಗವು ಸಹಜವಾಗಿಯೇ ಅಸಮಂಜಸವಾಗಿರುವುದರಿಂದ ಯಾರನ್ನೇ ಆಗಲಿ ಅವರು ಭಾವೋದ್ವೇಗಗೊಂಡವರೆಂದು ಹೇಳಬಾರದೆಂದು ಅಭಿಪ್ರಾಯ ಪಡುತ್ತಾರೆ. ಈ ಮಾತು ಏನ್ ಹೇಳ್ತದೆ ಅಂತಂದ್ರೆ, ಸ್ವಾಭಾವಿಕವಾಗಿ ಯಾರನ್ನಾರು ತೀರ್ಮಾನ ಮಾಡಬೇಕಾದ ಬಗ್ಗೆ ಮಾತಾಡ್ತಾರೆ. ಈಸ್ ಎಮೋಷನಲ್ ಅಂತ. ಅವನು ಭಾವಾತ್ಮಕವಾದಂತ ಒಬ್ಬ ಮೂರ್ಖ, ಭಾವನೆಗಳಿಗೆ ಸ್ಪಂದಿಸಿ ಅವನು ಮೂರ್ಖನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಎಮೋಷನಲ್ ಫೂಲ್ ಎಂಬುದಾಗಿ ಹೇಳ್ತಾರೆ. ಸೊ ಈ ಭಾವನೆ ವಿಷಯ ಒಂದು ಮೂರ್ಖತನ ಎಂಬುದಾಗಿ ಈ ಜಗತ್ತು ಇವತ್ತು ಬಿಂಬ ಅಥವಾ ಭಾವೋದ್ರೇಕ ರಹಿತವಾದ ವೈಚಾರಿಕತೆಯಿಂದ ತನ್ನ ಭಾವೋದ್ವೇಗವನ್ನು ನಿಯಂತ್ರಿಸುವವನು ಆಗಿರುತ್ತಾನೆ. ಇಂಥವನು ಆದರ್ಶ ಪುರುಷನೆಂದು ಆತನ ತತ್ವಶಾಸ್ತ್ರಜ್ಞಾನರು ಪ್ರಾಯಪಟ್ಟಿದ್ದಾರೆ. ಎಂತ ವಿಚಿತ್ರವಾದ ವ್ಯಾಸ. ಈ ಭಾವನೆಗಳನ್ನ ತಪ್ಪಾಗಿ ಅರ್ಥೈಸಿ ಅದನ್ನ ಈ ಮನುಷ್ಯನ ಮುಂದೆ ಬಹಳ ಶ್ರೇಷ್ಠವಾದಂತ ಗುಣ ಎಂಬುದಾಗಿ ಪ್ರತಿಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತತ್ವಜ್ಞಾನಿಗಳು ಇಂಥ ಮಾತುಗಳನ್ನ ಅದು ಒಬ್ಬ ಆದರ್ಶ ಪುರುಷನಂತ ಅಂದ್ರೆ ಭಾವನೆಗಳಿಗೆ ವಿರುದ್ಧವಾಗಿ ಜೀವಿಸ್ತಕ್ಕಂಥದ್ದು. ಪ್ರೀತಿ ಇದ್ದಲ್ಲಿ ಅದನ್ನ ತಡ್ಕೊಳ್ತಕ್ಕಂಥದ್ದು, ದುಃಖ ಬಂದಲ್ಲಿ ತಡ್ಕೊಳ್ತಕ್ಕಂಥದ್ದು, ಕರುಣೆ ಇರಬೇಕಾದಂತ ಸ್ಥಳದಲ್ಲಿ ಮೈಕ್ ಆಫ್ ಆಗಿದೆ. ಒಂದು ಕಡೆ ಮೈಕ್ ಆಫ್ ಆಗಿದೆ. ನಾನೇ ಆಫ್ ಮಾಡಿದೆ. ಫೋನ್ ಕರೆ ಬರ್ತಿತ್ತು, ಅದಕ್ಕೋಸ್ಕರ ಆಫ್ ಮಾಡಿದೆ. ಓಕೆ. ಸೊ ಇಂಥ ಒಂದು ಮಾತುಗಳು, ಇಂಥ ಒಂದು ವಿಷಯಗಳು ಮನುಷ್ಯನನ್ನ ಇವತ್ತು ದೊಡ್ಡ ಅಪಾಯಕ್ಕೆ ನಡೆಸ್ತಾ ಇದೆ. ಇದನ್ನ ಜನರು ನಂಬ್ತಾ ಇದ್ದಾರೆ, ಹಾಗೆ ಬದುಕೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಪ್ರೀತಿನೇ ಇಲ್ಲದೆ, ಕರುಣೆನೇ ಇಲ್ಲದೆ, ಸಹನೆ ಇಲ್ಲದೆ ಇವತ್ತು ಜಗತ್ತಿನಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ? ಇಂಥ ಮಾತುಗಳನ್ನ ನಂಬಿ ಅಂತ ಒಂದು ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಿದ್ದಾರೆ. ಅದಕ್ಕೆ ಅದು ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿದು ಅದರಲ್ಲಿ ಏನೋ ದೊಡ್ಡ ಲಾಭ ಇದೆ ಎಂಬುದಾಗಿ ಈ ಭೂಮಿ ಮೇಲೆ ಜನರು ಜೀವಿಸ್ತಾರೆ. ಇದು ಸೈತಾನು ದೇವರ ಈ ಉನ್ನತವಾದಂತ ಗಳಿಗೆ ವಿರುದ್ಧವಾಗಿ ನನ್ನ ಕಟ್ಟಿ ನಿಲ್ಲಿಸಿ ನೋಡ್ತೇವೆ. ದೇವರಿಗೆ ತಿರುಗಿ ಬೀಳುವಂತ ಕೆಲಸವನ್ನ ಮಾಡುವಂಥದ್ದು. ಭಾವನೆಗಳ ಜಗತ್ತು ಇಂಥ ಒಂದು ಆಲೋಚನೆಯವರಾಗಿ ದೇವರನ್ನ ಅಪಾರ್ಥ ಮಾಡಿಕೊಂಡು ದೇವರ ಯೋಜನೆ, ದೇವರ ಉದ್ದೇಶಗಳನ್ನ ತಿಳ್ಕೊಳ್ಳಲಿಕ್ಕಾಗದೆ, ದೇವರನ್ನ ಪ್ರೀತಿ ಆಗದೆ, ದೇವರಿಂದ ದೂರಾಗಿ ದೇವರ ಕೋಪಕ್ಕೆ ಗುರಿಯಾಗುವಂಥದ್ದನ್ನ ನಾವು ನೋಡಾಗಿದ್ದೇವೆ. ಅದನ್ನೇ ತಾನು ದೇವರು ನಮಗೆ ಹಚ್ಚಿದ್ದಾನೆ. ನಮ್ಮ ಭಾವೋದ್ವೇಗದಲ್ಲಿ ಇಟ್ಟುಕೊಳ್ಳದಿದ್ದಲ್ಲಿ ಸಮಸ್ಯೆಗೆ ಆಗುತ್ತದೆ. ಭಾವೋದ್ವೇಗ
ಅನುಭವ ಹೊಂದುವಂತ ರೀತಿಯಲ್ಲಿ ಸೃಷ್ಟಿಸಿದ್ದಾನೆ. ಅಲ್ಲದೆ ಅನುಭವಿಸಿದ್ದಾನೆಂದು ಸತ್ಯವೇದಾದ್ಯಂತ ಕಂಡು ಬರ್ತದೆ. ಸ್ವತಃ ತೀವ್ರವಾದ ಭಾವೋದ್ವೇಗ ಅನುಭವಿಸಿದ್ದಲ್ಲಿ ಭಾವೋದ್ವೇಗವು ಸಹಜವಾಗಿ ಕೆಟ್ಟದ್ದು ಅಥವಾ ಅಸಮಂಜಸವಾಗಿದ್ದಿರಲು ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ದೇವ ಪರಿಪೂರ್ಣ ವಿವೇಕಿಯು, ಜ್ಞಾನಿಯು ಹಾಗೂ ಪರಿಪೂರ್ಣವಾಗಿ ಒಳ್ಳೆಯವನು ಆಗಿದ್ದಾನೆ. ಒಳ್ಳೆಯವರು ಕೆಟ್ಟವರು ಎಂಬತಕ್ಕಂಥ ಒಂದು ತೀರ್ಪನ್ನು ಹೊಂದಬೇಕಾದ್ರೆ, ಒಳ್ಳೆತನ ಕೆಟ್ಟದರ ನಡುವೆ ಇರ್ತಕ್ಕಂಥ ಭೇದವನ್ನು ಅರ್ಥಕೊಳ್ಬೇಕಾದ್ರೆ ಈ ಭಾವನೆಗಳ ಮುಖಾಂತರವೇ ಮಾತ್ರ. ಪ್ರೀತಿ ತೋರಿಸುವ ಭಾವನೆಗಳು ಆದಾಗ ಅದು ಒಳ್ಳೆತನ, ಒಳ್ಳೆಯದು ಎಂಬುದಾಗಿ ನಾವು. ದ್ವೇಷ ಮಾಡುವಾಗ ಅದು ಕೆಟ್ಟದ್ದು ಎಂಬುದನ್ನ ಅರ್ಥ ಮಾಡ್ತೇವೆ. ಆದುದರಿಂದ ಈ ಒಳ್ಳೆಯದರ ಕೆಟ್ಟದರ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮನುಷ್ಯನ ಭಾವನಾತ್ಮಕವಾಗಿ ಇರಬೇಕು. ದೇವರು ಕೂಡ ಭಾವನಾತ್ಮಕವಾದಂತ ಜೀವಿ ಅವರು ತಾನು ಸ್ವತಃ ಎಂತವನಾಗಿ ಸ್ವಭಾವವನ್ನೇ ನಮಗೆ ತಿಳುವಳಿಯಾಗಿ ಕೊಟ್ಟಿದ್ದಾನೆ. ಅದರಲ್ಲಿ ನಾವು ದೇವರನ್ನ ಅರ್ಥ ಮಾಡುವಂತ ಒಂದು ಶಕ್ತಿಯನ್ನ ಈ ಭೂಮಿ ಮೇಲೆ ದೇವರು ಈ ಭಾವನಾತ್ಮಕವಾದಂತ ಜೀವಿತದಲ್ಲಿ ಮನುಷ್ಯನಿಗೆ ಒದಗಿಸಿಕೊಟ್ಟಿದ್ದಾನೆ. ಇದರ ಮುಖಾಂತರ ನಾವು ಇವರನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ದೇವರನ್ನ